ನಮಸ್ಕಾರ ಸ್ನೇಹಿತರೆ. ಒಂದು ದೇಶ, ಅಲ್ಲಿ ಜನರು ಇಂಟರ್ನೆಟ್ ಬಳಸೋದಕ್ಕೆ ಭಯಪಡುತ್ತಾರೆ. ಅಲ್ಲಿನ ಸರ್ಕಾರ ಏನು ಹೇಳುತ್ತದೆಯೋ ಅದೇ ಸತ್ಯ. ಅಲ್ಲಿ ನಾಯಕನ ಫೋಟೋಗೆ ಧೂಳು ಬಿದ್ದರೂ ಪನಿಷ್ಮೆಂಟ್ ಸಿಗಬಹುದು ಮತ್ತು ಅಲ್ಲಿ ದೇಶದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದರೆ ಜೀವಂತವಾಗಿ ಹಿಂದಿರುಗುವುದಿಲ್ಲ. ನಾವು ಈಗ ಮಾತನಾಡೋದು ಜಗತ್ತಿನ ಅತ್ಯಂತ ರಹಸ್ಯಮಯ ದೇಶ ನಾರ್ತ್ ಕೊರಿಯಾ ಮತ್ತು ಅದನ್ನು ಕಬ್ಬಿಣದ ಕೈಯಿಂದ ಆಳುತ್ತಿರುವ ವ್ಯಕ್ತಿ ಕಿಮ್ ಜಾಂಗ್ ಉನ್. ಕೆಲವರಿಗೆ ಆತ ದೇಶದ ರಕ್ಷಕ, ಇನ್ನು ಕೆಲವರಿಗೆ ಆತ ಜಗತ್ತಿನ ಅತ್ಯಂತ ಭಯಾನಕ ಡಿಕ್ಟೇಟರ್. ಆದರೆ ನಾರ್ತ್ ಕೊರಿಯಾ ಬಗ್ಗೆ ಜಗತ್ತಿಗೆ ಗೊತ್ತಿರುವುದು ತುಂಬ ಕಡಿಮೆ. ಯಾಕಂದರೆ ಆ ದೇಶ ತನ್ನ ಸತ್ಯವನ್ನು ಜಗತ್ತಿನಿಂದ ಮರೆಮಾಚಿದೆ. ಅಲ್ಲಿನ ಜನರಿಗೆ ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಗೂಗಲ್ ಅನ್ನೋದು ಮೊದಲೇ ಇಲ್ಲ, ನೆಟ್ಫ್ಲಿಕ್ಸ್ ಇಲ್ಲ, ಸ್ವತಂತ್ರ ಜೀವನವೂ ಇಲ್ಲ. ಆ ದೇಶದ ಜನರು ತಮ್ಮ ನಾಯಕನನ್ನು ದೇವರಂತೆ ಪೂಜಿಸುತ್ತಾರೆ. ಆದರೆ ಅದು ಪ್ರೀತಿಯಿಂದಾನಾ ಅಥವಾ ಭಯದಿಂದಾನಾ? ಈ ವಿಡಿಯೋದಲ್ಲಿ ನಾವು ನೋಡೋಣ. ನಾರ್ತ್ ಕೊರಿಯಾ ಹುಟ್ಟಿದ್ದು ಹೇಗೆ, ಕಿಮ್ ಫ್ಯಾಮಿಲಿ ದೇಶವನ್ನು ಹೇಗೆ ಕಂಟ್ರೋಲ್ ಮಾಡುತ್ತಿದೆ, ಜನರು ಅಲ್ಲಿ ಹೇಗೆ ಬದುಕುತ್ತಿದ್ದಾರೆ, ಏಕೆ ಜಗತ್ತು ನಾರ್ತ್ ಕೊರಿಯಾ ಅಂದರೆ ಭಯಪಡುತ್ತದೆ ಮತ್ತು ಅಲ್ಲಿ ಅಡಗಿರುವ ಭಯಾನಕ ರಹಸ್ಯಗಳು. ಇವತ್ತು ನಾರ್ತ್ ಕೊರಿಯಾ ಜಗತ್ತಿನ ಅತ್ಯಂತ ಡೇಂಜರಸ್ ದೇಶಗಳಲ್ಲಿ ಒಂದಾಗಿದೆ. ಆದರೆ ಒಮ್ಮೆ ಅದು ಸಾಮಾನ್ಯ ಕೊರಿಯಾ ದೇಶ ಭಾಗವಾಗಿತ್ತು. ಹೌದು, ಮೊದಲು ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ ಅನ್ನೋದು ಇರಲಿಲ್ಲ, ಒಂದೇ ಕೊರಿಯಾ ದೇಶ ಇತ್ತು. ಆದರೆ 1945ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ನಂತರ ಜಗತ್ತಿನ ಎರಡು ದೊಡ್ಡ ಶಕ್ತಿಗಳು ಕೊರಿಯಾ ಮೇಲೆ ಕಣ್ಣಿಟ್ಟವು, ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕ. ಸೋವಿಯತ್ ಉತ್ತರ ಭಾಗವನ್ನು ಹಿಡಿದುಕೊಂಡಿತು, ಅಮೆರಿಕ ದಕ್ಷಿಣ ಭಾಗವನ್ನು ಸಪೋರ್ಟ್ ಮಾಡಿತು. ಅಲ್ಲಿಂದಲೇ ಕೊರಿಯಾ ಎರಡು ಭಾಗಗಳಾಗಿ ವಿಭಜನೆ ಆಯಿತು, ನಾರ್ತ್ ಕೊರಿಯಾ ಮತ್ತು ಸೌತ್ ಕೊರಿಯಾ. 1950ರಲ್ಲಿ ಕೊರಿಯನ್ ವಾರ್ ಆರಂಭ ಆಯಿತು. ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಮೇಲೆ ದಾಳಿ ಮಾಡಿತು. 3 ವರ್ಷ ರಕ್ತ, ಸಾವು, ನಾಶ, ಲಕ್ಷಾಂತರ ಜನರು ಸತ್ತರು. ಯುದ್ಧದ ನಂತರ ಒಂದು ಬಾರ್ಡರ್ ನಿರ್ಮಾಣ ಆಯಿತು, ಅದನ್ನು DMZ ಎಂದು ಕರೆಯುತ್ತಾರೆ. ಇವತ್ತಿಗೂ ಅದು ಜಗತ್ತಿನ ಅತ್ಯಂತ ಡೇಂಜರಸ್ ಬಾರ್ಡರ್ಗಳಲ್ಲಿ ಒಂದು. ಆದರೆ ಯುದ್ಧದ ನಂತರ ಎರಡು ದೇಶಗಳ ಫ್ಯೂಚರ್ ಸಂಪೂರ್ಣ ಬದಲಾಯಿತು. ಸೌತ್ ಕೊರಿಯಾ ಟೆಕ್ನಾಲಜಿ, ಫ್ರೀಡಮ್, ಮನಿ, ಮಾಡರ್ನ್ ಲೈಫ್. ಮತ್ತೊಂದು ಕಡೆ ನಾರ್ತ್ ಕೊರಿಯಾ ಡಿಕ್ಟೇಟರ್ಶಿಪ್, ಫಿಯರ್, ಮಿಲಿಟರಿ ರೂಲ್ ಮತ್ತು ಕಂಪ್ಲೀಟ್ ಕಂಟ್ರೋಲ್. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬಂದ, ಅವನೇ ಕಿಮ್ ಇಲ್ ಸಂಗ್. ಆ ವ್ಯಕ್ತಿ ನಾರ್ತ್ ಕೊರಿಯಾ ಇತಿಹಾಸವನ್ನೇ ಬದಲಿಸಿದ. ನಾರ್ತ್ ಕೊರಿಯಾ ಒಂದು ದೇಶ ಅಲ್ಲ, ಅದು ಒಂದು ಕುಟುಂಬದ ಸಾಮ್ರಾಜ್ಯ. ಮೊದಲು ಕಿಮ್ ಇಲ್ ಸಂಗ್, ನಂತರ ಕಿಮ್ ಜಾಂಗ್ ಇಲ್, ಇದೀಗ ಕಿಮ್ ಜಾಂಗ್ ಉನ್. 3 ಪೀಳಿಗೆಗಳಿಂದ ಒಂದೇ ಕುಟುಂಬ ದೇಶವನ್ನು ಆಳುತ್ತಿದೆ. ನಾರ್ತ್ ಕೊರಿಯಾ ಜನರಿಗೆ ಕಿಮ್ ಫ್ಯಾಮಿಲಿ ಸಾಮಾನ್ಯ ರಾಜಕಾರಣಿಗಳು ಅಲ್ಲ, ಅವರು ದೇವರುಗಳಂತೆ. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಏನು ಕಲಿಸ್ತಾರೆ ಗೊತ್ತಾ? ಕಿಮ್ ಫ್ಯಾಮಿಲಿ ಕಾರಣದಿಂದಲೇ ನಾವು ಬದುಕಿದ್ದೇವೆ, ಕಿಮ್ ಫ್ಯಾಮಿಲಿ ಕಾರಣದಿಂದಲೇ ದೇಶ ಸುರಕ್ಷಿತವಾಗಿದೆ. ಅವರ ಫೋಟೋ ಪ್ರತಿಯೊಂದು ಮನೆಯಲ್ಲೂ ಇರುತ್ತದೆ, ಪ್ರತಿದಿನ ಅದನ್ನು ಕ್ಲೀನ್ ಮಾಡಬೇಕು. ನಾರ್ತ್ ಕೊರಿಯಾದಲ್ಲಿ ಎಲೆಕ್ಷನ್ ಕೂಡ ನಡೆಯುತ್ತವೆ, ಆದರೆ ಅಲ್ಲಿ ಕಂಟೆಸ್ಟ್ ಮಾಡುವ ಕ್ಯಾಂಡಿಡೇಟ್ ಒಬ್ಬನೇ, ಕಿಮ್ ಫ್ಯಾಮಿಲಿ. ಈಗ ನೀವು ಕೇಳೋದು ನಾರ್ತ್ ಕೊರಿಯಾ ಬಗ್ಗೆ ಜಗತ್ತನ್ನೇ ಶಾಕ್ ಮಾಡಿದ ರೂಲ್ಸ್ಗಳು. ರೂಲ್ ನಂಬರ್ 1, ಫ್ರೀ ಇಂಟರ್ನೆಟ್ ಇಲ್ಲ. ಜನರಿಗೆ ಗೂಗಲ್ ಬಳಸಲು ಆಗೋದಿಲ್ಲ, ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎರಡೂ ಇಲ್ಲ. ಸರ್ಕಾರ ಅಪ್ರೂವ್ ಮಾಡಿದ ವೆಬ್ಸೈಟ್ಗೆ ಮಾತ್ರ ಓಪನ್ ಆಗುತ್ತವೆ. ರೂಲ್ ನಂಬರ್ 2, ಫಾರಿನ್ ಮೂವೀಸ್ ನೋಡುವುದು ಇಲ್ಲಿಗಲ್. ಸೌತ್ ಕೊರಿಯನ್ ಡ್ರಾಮಾ ನೋಡಿದರೆ ಜೈಲು ಶಿಕ್ಷೆ ಸಿಗಬಹುದು. ರೂಲ್ ನಂಬರ್ 3, ಗೌರ್ಮೆಂಟ್ ಅಪ್ರೂವ್ಡ್ ಹೇರ್ ಸ್ಟೈಲ್ ಮಾತ್ರ. ಮೆನ್ ಮತ್ತು ವುಮೆನ್ಗಳಿಗೆ ಸ್ಪೆಸಿಫಿಕ್ ಹೇರ್ ಸ್ಟೈಲ್ ಲಿಸ್ಟ್ ಇರುತ್ತದೆ. ರೂಲ್ ನಂಬರ್ 4, ಲೀಡರ್ ಬಗ್ಗೆ ಜೋಕ್ ಮಾಡೋದು ಇಂಪಾಸಿಬಲ್. ಒಂದು ತಪ್ಪು ಮಾತು, ಒಂದು ತಪ್ಪು ರಿಯಾಕ್ಷನ್ ನಿಮ್ಮ ಜೀವನವನ್ನೇ ಡೆಸ್ಟ್ರಾಯ್ ಮಾಡಬಹುದು. ನಾವು ಹೊರಗಿನಿಂದ ನಾರ್ತ್ ಕೊರಿಯಾವನ್ನು ನೋಡಿದಾಗ ಅದು ಮಿಲಿಟರಿ, ಪೆರೇಡ್ಸ್, ಮಿಸೈಲ್ಸ್, ಕಿಮ್ ಜಾಂಗ್ ಉನ್ ಇವುಗಳ ಮೂಲಕ ಮಾತ್ರ ಕಾಣಿಸುತ್ತವೆ. ಆದರೆ ದೇಶದ ಸಾಮಾನ್ಯ ಜನರ ಜೀವನ ಹೇಗಿದೆ ಗೊತ್ತಾ? ಬೆಳಗ್ಗೆ ಸೂರ್ಯೋದಯ ಆಗುವ ಮೊದಲು ಲಕ್ಷಾಂತರ ಜನರು ಕೆಲಸಕ್ಕೆ ಹೊರಡುತ್ತಾರೆ. ಅವರ ಜೀವನದಲ್ಲಿ ಫ್ರೀಡಮ್ ಅನ್ನೋದೇ ಇಲ್ಲ. ಅಲ್ಲಿ ಸರ್ಕಾರ ಹೇಳಿದ ಕೆಲಸವೇ ಮಾಡಬೇಕು, ಸರ್ಕಾರ ಹೇಳಿದ ಮಾತೇ ಕೇಳಬೇಕು, ಸರ್ಕಾರ ಹೇಳಿದ ಜೀವನವನ್ನೇ ಬದುಕಬೇಕು. ನಾರ್ತ್ ಕೊರಿಯಾದಲ್ಲಿ ಹಲವೆಡೆ ಇನ್ನೂ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆ. ರಾತ್ರಿ ಸಮಯದಲ್ಲಿ ಪೂರ್ಣ ನಗರಗಳು ಕತ್ತಲಲ್ಲಿ ಮುಳುಗಿಬಿಡುತ್ತವೆ. ಸ್ಪೇಸ್ನಿಂದ ನೋಡಿದಾಗ ಸೌತ್ ಕೊರಿಯಾ ಬೆಳಕಿನಿಂದ ಹೊಳೆಯುತ್ತದೆ, ಆದರೆ ನಾರ್ತ್ ಕೊರಿಯಾ ಆಲ್ಮೋಸ್ಟ್ ಕತ್ತಲಾಗಿರುತ್ತದೆ. ಫುಡ್ ಶಾರ್ಟೇಜ್ ಕೂಡ ದೊಡ್ಡ ಸಮಸ್ಯೆ. ಕೆಲ ಕುಟುಂಬಗಳು ದಿನಕ್ಕೆ 2 ಸಲ ಊಟ ಮಾಡೋದಕ್ಕೂ ಸ್ಟ್ರಗಲ್ ಮಾಡುತ್ತವೆ. 1990ರಲ್ಲಿ ಬಂದ ಬರಗಾಲದ ಸಮಯದಲ್ಲಿ ಲಕ್ಷಾಂತರ ಜನರು ಹಸಿವಿನಿಂದ ಸತ್ತಿದ್ದಾರೆ ಎಂದು ರಿಪೋರ್ಟ್ಸ್ ಹೇಳುತ್ತವೆ. ಆದರೆ ಜನರಿಗೆ ಸರ್ಕಾರದ ವಿರುದ್ಧ ಮಾತನಾಡೋ ಫ್ರೀಡಮ್ ಇಲ್ಲ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಮಿಲಿಟರಿ ಡಿಸಿಪ್ಲಿನ್ ಕಲಿಸುತ್ತಾರೆ. ಸ್ಕೂಲ್ಗಳಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಜೊತೆ ಲೀಡರ್ ವಾರ್ಶಿಪ್ ಕೂಡ ಕಲಿಸುತ್ತಾರೆ. ಪ್ರತಿ ಬೆಳಗ್ಗೆ ಕಿಮ್ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರ ಬಗ್ಗೆ ಸಾಂಗ್ಸ್ ಆಡಬೇಕು. ಇಮ್ಯಾಜಿನ್ ಮಾಡಿ, ನಿಮ್ಮ ಚೈಲ್ಡ್ಹುಡ್ ಕೂಡ ಸರ್ಕಾರ ಕಂಟ್ರೋಲ್ ಮಾಡುತ್ತಿದೆ. ಜಗತ್ತು ನಾರ್ತ್ ಕೊರಿಯಾ ಅಂದರೆ ಏಕೆ ಭಯಪಡುತ್ತದೆ ಗೊತ್ತಾ? ಒಂದು ಕಾರಣ, ನ್ಯೂಕ್ಲಿಯರ್ ವೆಪನ್ಸ್. ನಾರ್ತ್ ಕೊರಿಯಾ ನ್ಯೂಕ್ಲಿಯರ್ ಪ್ರೋಗ್ರಾಮ್. ನಾರ್ತ್ ಕೊರಿಯಾ ಜಗತ್ತಿನ ಅತ್ಯಂತ ಐಸೋಲೇಟೆಡ್ ದೇಶಗಳಲ್ಲಿ ಒಂದು, ಆದರೆ ಅದಕ್ಕೆ ಪವರ್ಫುಲ್ ಮಿಸೈಲ್ಸ್ಗಳು ಇವೆ. ಕಿಮ್ ಜಾಂಗ್ ಉನ್ ರಿಪೀಟೆಡ್ಲಿ ಜಗತ್ತಿನಿಗೆ ವಾರ್ನಿಂಗ್ ಕೊಡುತ್ತಾನೆ, ವಿಶೇಷವಾಗಿ ಅಮೆರಿಕ, ಸೌತ್ ಕೊರಿಯಾ, ಜಪಾನ್.
ನಾರ್ತ್ ಕೊರಿಯಾ ಮಿಲಿಟರಿ ಪೆರೇಡ್ ನೋಡಿದರೆ ಅದು ಸಿನಿಮಾ ದೃಶ್ಯದ ಥರ ಕಾಣುತ್ತದೆ. ಸಾವಿರಾರು ಸೋಲ್ಜರ್ಸ್, ಗೈಂಟ್ ಮಿಸೈಲ್ಸ್, ಪರ್ಫೆಕ್ಟ್ ಮಾರ್ಚಿಂಗ್. ಆದರೆ ಈ ವೆಪನ್ಗಳು ಬಿಲ್ಡ್ ಮಾಡಲು ನಾರ್ತ್ ಕೊರಿಯಾ ಹಣ ಎಲ್ಲಿಂದ ಬರುತ್ತದೆ? ದೇಶದ ಎಕಾನಮಿ ವೀಕ್ ಇದ್ದರೂ ಗೌರ್ಮೆಂಟ್ ತನ್ನ ಮ್ಯಾಕ್ಸಿಮಮ್ ಮನಿ ಮಿಲಿಟರಿಗೆ ಖರ್ಚು ಮಾಡುತ್ತದೆ. ಒಂದು ಚಿಕ್ಕ ದೇಶ, ಆದರೆ ಅದರ ವೆಪನ್ ಕಾರಣದಿಂದಲೇ ಜಗತ್ತೇ ಅದನ್ನು ಗಮನಿಸುತ್ತಿದೆ. ಟಿವಿ ಚಾನಲ್ಸ್, ರೇಡಿಯೋ, ನ್ಯೂಸ್ ಪೇಪರ್ ಎಲ್ಲವೂ ಗೌರ್ಮೆಂಟ್ ಕಂಟ್ರೋಲ್ನಲ್ಲಿರುತ್ತವೆ. ಅಲ್ಲಿ ಇನ್ಫಾರ್ಮೇಷನ್ ಕಂಪ್ಲೀಟ್ ಕಂಟ್ರೋಲ್ನಲ್ಲಿ ಇದೆ. ಒಂದು ಫೇಕ್ ರಿಯಾಲಿಟಿ ಕ್ರಿಯೇಟ್ ಮಾಡಲಾಗಿದೆ. ಕೆಲ ಟೂರಿಸ್ಟ್ ಹೇಳೋದು ನಾರ್ತ್ ಕೊರಿಯಾದಲ್ಲಿ ಕೆಲ ಪ್ಲೇಸ್ಗಳು ಪ್ಯೂರ್ಲಿ ಶೋಗಾಗಿ ಮಾಡಲಾಗಿದೆ. ಬ್ಯೂಟಿಫುಲ್ ಬಿಲ್ಡಿಂಗ್ಸ್, ಕ್ಲೀನ್ ರೋಡ್ಸ್, ಹ್ಯಾಪಿ ಪೀಪಲ್. ಆದರೆ ಕ್ಯಾಮರಾ ಆಫ್ ಆದಮೇಲೆ ನಿಜವಾದ ಜೀವನ ಬೇರೆ ಇರಬಹುದು. ಅಲ್ಲಿನ ಸತ್ಯ ನೋಡೋದು ತುಂಬ ಕಷ್ಟ, ಯಾಕಂದರೆ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡಿದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ದೇಶದಿಂದ ತಪ್ಪಿಸಿಕೊಳ್ಳಬೇಕು, ಆದರೆ ಸಿಕ್ಕಿಬಿದ್ದರೆ ಮರಣ ಆಲ್ಮೋಸ್ಟ್ ಕನ್ಫರ್ಮ್. ಪ್ರತಿ ವರ್ಷ ಕೆಲವರು ದೇಶದಿಂದ ಓಡಿ ಹೋಗಲು ಟ್ರೈ ಮಾಡುತ್ತಾರೆ, ಹೆಚ್ಚಾಗಿ ಚೀನಾ ಅಥವಾ ಸೌತ್ ಕೊರಿಯಾಗೆ. ಕೆಲವರು ರಾತ್ರಿ ಕತ್ತಲೆಯಲ್ಲಿ ರಿವರ್ ಕ್ರಾಸ್ ಮಾಡುತ್ತಾರೆ, ಕೆಲವರು ಮೌಂಟೈನ್ ದಾಟುತ್ತಾರೆ. ಆದರೆ ಬಾರ್ಡರ್ ಗಾರ್ಡ್ಸ್ ಹಿಡಿದರೆ ಪನಿಷ್ಮೆಂಟ್ ಎಕ್ಸ್ಟ್ರೀಮ್ಲಿ ಹ್ಯಾರ್ಸ್ ಆಗಿರುತ್ತದೆ. ನಾರ್ತ್ ಕೊರಿಯಾ ಸಾಮಾನ್ಯ ಜನರ ಜೀವನ ಕಷ್ಟ, ಭಯ, ಹಸಿವು. ಆದರೆ ಅದೇ ದೇಶದ ನಾಯಕ ಕಿಮ್ ಜಾಂಗ್ ಉನ್ ಒಬ್ಬ ರಾಜನಂತೆ ಬದುಕುತ್ತಾನೆ. ರಿಪೋರ್ಟ್ಗಳ ಪ್ರಕಾರ ಕಿಮ್ ಜಾಂಗ್ ಉನ್ಗೆ ಲಕ್ಸುರಿ ಕಾರ್ಸ್ ತುಂಬಾ ಇಷ್ಟ. ಎಕ್ಸ್ಪೆನ್ಸಿವ್ ಮರ್ಸಡೀಸ್ ಕಾರ್ಸ್, ಬುಲೆಟ್ ಪ್ರೂಫ್ ವೆಹಿಕಲ್ಸ್, ಪ್ರೈವೇಟ್ ಸೆಕ್ಯೂರಿಟಿ. ಅವನು ಹೊರಗೆ ಬಂದಾಗ ಅವನ ಕಾರಿನ ಜೊತೆ ಬಾಡಿ ಗಾರ್ಡ್ಸ್ಗಳು ಓಡುತ್ತಿರುವ ವಿಜುವಲ್ ನೀವು ನೋಡಿರಬಹುದು. ಆದರೆ ಅದು ಕೇವಲ ಸೆಕ್ಯೂರಿಟಿ ಅಲ್ಲ, ಅದು ಪವರ್ ಶೋ. ಕಿಮ್ ಜಾಂಗ್ ಉನ್ ಬಳಿ ಪ್ರೈವೇಟ್ ಟ್ರೈನ್ ಕೂಡ ಇದೆ. ಆ ಟ್ರೈನ್ ಆರ್ಡಿನರಿ ಟ್ರೈನ್ ಅಲ್ಲ, ಅದರೊಳಗೆ ಲಕ್ಸುರಿ ರೂಮ್ಸ್, ಮೀಟಿಂಗ್ ಹಾಲ್ಸ್, ಹೈ ಸೆಕ್ಯೂರಿಟಿ ಸಿಸ್ಟಮ್ಸ್. ಕೆಲವರು ಹೇಳೋದು ಅವನು ಏರೋಪ್ಲೇನ್ಗಿಂತ ಟ್ರೈನ್ನಲ್ಲೇ ಟ್ರಾವೆಲ್ ಮಾಡೋದನ್ನು ಹೆಚ್ಚು ಇಷ್ಟಪಡುತ್ತಾನೆ. ನಾರ್ತ್ ಕೊರಿಯಾ ಜನರು ಬೇಸಿಕ್ ಫುಡ್ಗಾಗಿ ಸ್ಟ್ರಗಲ್ ಮಾಡುತ್ತಿದ್ದಾರೆ. ಕಿಮ್ ಫ್ಯಾಮಿಲಿ ಲಕ್ಸುರಿ ಪ್ಲೇಸ್ಗಳಲ್ಲಿ ಬದುಕುತ್ತಿದ್ದಾರೆ. ಈಗ ನಾರ್ತ್ ಕೊರಿಯಾ ಬಗ್ಗೆ ಜಗತ್ತನ್ನೇ ಶಾಕ್ ಮಾಡಿದ ಕೆಲವು ಡಾರ್ಕ್ ಸೀಕ್ರೆಟ್ಗಳ ಬಗ್ಗೆ ನೋಡೋಣ. ಫ್ಯಾಕ್ಟ್ ನಂಬರ್ 1, ಕೆಲ ರೋಡ್ಸ್ ಆಲ್ಮೋಸ್ಟ್ ಎಂಟಿ ಇರುತ್ತವೆ, ವಿಶೇಷವಾಗಿ ಕ್ಯಾಪಿಟಲ್ ಸಿಟಿ ಹೊರಗಡೆ. ಕಾರಣ, ದೇಶದಲ್ಲಿ ಪ್ರೈವೇಟ್ ವೆಹಿಕಲ್ಸ್ ತುಂಬ ಕಡಿಮೆ. ಫ್ಯಾಕ್ಟ್ ನಂಬರ್ 2, ಕೆಲ ಎಕ್ಸ್ಪರ್ಟ್ಸ್ಗಳು ಹೇಳೋದು ಟೂರಿಸ್ಟ್ಗೆ ಫೇಕ್ ಇಮೇಜ್ ಶೋ ಮಾಡಲಾಗುತ್ತದೆ. ಬ್ಯೂಟಿಫುಲ್ ಶಾಪ್ಸ್, ಹ್ಯಾಪಿ ಸಿಟಿಜನ್, ಕ್ಲೀನ್ ಸ್ಟ್ರೀಟ್. ಆದರೆ ಅವು ರಿಯಾಲಿಟಿನಾ ಅಥವಾ ಸೆಟಪ್? ಫ್ಯಾಕ್ಟ್ ನಂಬರ್ 3, ನಾರ್ತ್ ಕೊರಿಯಾ ಬಾರ್ಡರ್ ಹತ್ತಿರ ಒಂದು ಫೇಕ್ ವಿಲೇಜ್ ಇದೆ ಎಂದು ರಿಪೋರ್ಟ್ ಹೇಳುತ್ತವೆ. ಆದರೆ ಅದನ್ನು ದೂರದಿಂದ ನೋಡಿದರೆ ಬ್ಯೂಟಿಫುಲ್ ಟೌನ್ ಥರ ಕಾಣುತ್ತದೆ. ಆದರೆ ಕೆಲ ಬಿಲ್ಡಿಂಗ್ ಒಳಗಡೆ ಯಾರೂ ಇರೋದಿಲ್ಲ ಅಂತ ಹೇಳಲಾಗುತ್ತದೆ. ಫ್ಯಾಕ್ಟ್ ನಂಬರ್ 4, ನಾರ್ತ್ ಕೊರಿಯಾ ಟೂರಿಸಂ ಹೆವಿಲಿ ಕಂಟ್ರೋಲ್ಡ್. ಟೂರಿಸ್ಟ್ ಒಬ್ಬರೇ ಫ್ರೀಯಾಗಿ ತಿರುಗಾಡುವಂತಿಲ್ಲ, ಅಲ್ಲಿನ ಗೈಡ್ಸ್ ಯಾವಾಗಲೂ ಜೊತೆ ಇರುತ್ತಾರೆ. ಕೆಲವರು ನಾರ್ತ್ ಕೊರಿಯಾವನ್ನು ಸ್ಟ್ರಾಂಗ್ ಕಂಟ್ರಿ ಅಂತ ಹೇಳುತ್ತಾರೆ, ಇನ್ನು ಕೆಲವರು ಅದನ್ನು ವರ್ಲ್ಡ್ ಬಿಗ್ಗೆಸ್ಟ್ ಪ್ರಿಸನ್ ಅಂತ ಕರೆಯುತ್ತಾರೆ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ನಾರ್ತ್ ಕೊರಿಯಾ ಜಗತ್ತಿನ ಅತ್ಯಂತ ಮಿಸ್ಟೀರಿಯಸ್ ದೇಶಗಳಲ್ಲಿ ಒಂದು. ಕಿಮ್ ಜಾಂಗ್ ಉನ್ ಜಗತ್ತಿನ ಅತ್ಯಂತ ಕಾಂಟ್ರವರ್ಷಿಯಲ್ ನಾಯಕರಲ್ಲಿ ಒಬ್ಬ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇಂಥ ಇನ್ನಷ್ಟು ಡಾರ್ಕ್ ಡಾಕ್ಯುಮೆಂಟ್ರೀಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ, ಯಾಕಂದರೆ ಜಗತ್ತಿನಲ್ಲಿ ಇನ್ನೂ ಹಲವಾರು ರಹಸ್ಯಗಳು ಅಡಗಿವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.